ಬಾಲ್ ಒಟ್ಟ ಹಿಂಗೆ ಪುಟ್ಟ ಆಗ್ಬಾರ್ದು, ಒಂದು ಪುಟ್ ಆದ್ರೆ ಔಟ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಹಂಗೆ ಕ್ರಿಕೆಟ್ ಆಡೋಕೆ ಬಂದಿದ್ದೀವಿ, ಸುಮ್ಮನೆ ಟೈಮ್ ಪಾಸ್ ಕ್ರಿಕೆಟ್ ಆಡೋಕೆ ಬಂದಿದ್ದೀವಿ. ಬ್ಲಾಗ್ ಮಾಡ್ಬೇಕು ಅನ್ಸುತ್ತೆ, ಮಾಡತ್ತೀನಿ. ಆ್ಯಂಡ್ ಅದು ಒಂದು ಬ್ಲಾಗ್ ಮಾಡ್ಕೇಸಿಂದ ಇನ್ಸ್ಟಾದಾಗ ಸ್ಟೋರಿನ ಹಾಕಿಲ್ಲ ನಾನು. ಸ್ವಲ್ಪ ಒಂದು ತಕ್ಕಮಟ್ಟಿಗೆ ವ್ಯೂಸ್ ಹೋಗೈತೆ, ಅಂದರೆ ಸ್ಟೋರಿ ಹಾಕ್ಲಾರ್ದ ಅಷ್ಟು ವ್ಯೂಸ್ ಹೋಯ್ತು ಫಸ್ಟ್ ಟೈಮು. ಇವ್ ನೋಡಮ್ಮ, ಕ್ರಿಕೆಟ್ ಆಡೋಕೆ ಬಂದಿದ್ದಲ್ಲ, ಇವಾಗ ನೋಡ್ರಿ ಹೊಡೆದ್ಕೇಸಿಂದ ಬಾಲೆ ಕಳೆದಿಟ್ಟ. ಸುಮ್ಮನೆ ನಾವು ಮನೆ ಕುಂತು ಟೈಮ್ ಪಾಸ್ ಆಗಲ್ಲ ಇತ್ತು, ಅದಕ್ಕೆ ಇವ್ರು ಕೂಡ ಸುಮ್ಮನೆ ಕ್ರಿಕೆಟ್ ಆಡಿದ್ರೆ ಆಯ್ತು ಅಂತ ಬಂದೆ. ನೋಡಮ್ಮ ಈಗ ಏನು ನೆಕ್ಸ್ಟ್ ಬ್ಯಾಟಿಂಗ್ ಆಡೋದು ನೀವು ತೋರಿಸ್ತೀನಿ, ತಲೆ ವೇಟ್ ಮಾಡಿರಿ. ಫೋರ್ ಇಲ್ಲ ಗಾಯ್ಸ್, 4 ಅಂತ ಮಾಡಿದ್ದೆ ನಾನು, ಇಲ್ಲ ಅದು ಕಾರಿಗೆ ಬಿಡಿತು. ಒಳಗೋದಾಗ ಐತೆ ಡಗ್ ಅನ್ನತ್ತಿತ್ತಪ್ಪ, ಅದು ತುಳಸಿ ಕಟ್ಟಿತಲ್ಲ ಅಂತ ಯಾರು ಹೋಗಿ ಯಾವ ಒಳಗೆ ಸತ್ತಿದ್ರೆ ಅಂತೀನಿ. ಒಂದು ಬಾಲ್ ಮಿಸ್. ಎಸ್ ರೂಲ್ಸ್ ಹೆಂಗಂದ್ರೆ 2 ಬಾಲ್ ಮಿಸ್ ಮಾಡಿದ್ರೆ ಔಟ್. ಈಗ 1 ಬಾಲ್ ಮಿಸ್ ಆಯ್ತು, ಒಂದು 2ನೇ ಬಾಲ್ ನೋಡ್ರಿ ನಗೈತೆ ಲೇಕೊಮ್ಮೆ. 2ನೇ ಬಾಲ್ ಮಿಸ್ ಆಗುತ್ತೆ ಅಂತ ಅನ್ಕೊಂಡಿವಿ, ಆಗಲಿಲ್ಲ ಅದು. 4 ಈಗ 4 ರನ್ ಬರೀ ಟೀಮಿಂದ. 4 ರನ್ ಗೈಸ್. ಗೈಸ್ ಇಲ್ಲಸಿಂದ ಒಂದು ಕ್ಲಿಪ್ಸ್ ತೋರಿಸಿದೆ, ಈಗ ಅಲ್ಲಿ ಮುಂದೆ ತೋರಿಸ್ತೀನಿ ನೋಡ್ರಿ. ಕ್ಯಾಚ್ ಮಿಸ್ ಆಯ್ತು ನೋಡ್ರಿ, ಈಗ ಇಲ್ಲಿ ಮುಂದೆ ತೋರಿಸ್ತೀನಿ. ಗೈಸ್ ಆಡಾತಿದ್ವಿ, ಈಗ ಒಂದು ಗಾಡಿ ಬಂತ, ಒಂದು 10 ನಿಮಿಷ ಬ್ರೇಕ್. ಇಲ್ಲಿ ನೋಡ್ರಿ ವ್ಯೂ ಹೆಂಗೈತೆ, ಮಸ್ತ್ ಒಂದು ವ್ಯೂ ಅಂದರೆ ಇದೆ ಗೈಸ್. ನಾ ಇಲ್ಲ ಅದು ಕ್ಯಾಮ್ರಾ ನೋಡಿ ಎಗರ್ತಂತ ಅನ್ಕೊಂಡೆ, ಬಟ್ ಅದು ಹಿಂಗೆ ಒಂದು ಹಿಂಗೈತೆ ಜಸ್ಟ್ ಮಿಸ್. ನಾನು ಗೈಸ್ ಕರೆ ಅಂದ್ರೆ ನಾನು ಎಲ್ಲಿ ಹಿಂಗೆ ಕ್ಯಾಮ್ರಾ ನೋಡಿ ನಂಗೆ ಎದುರು ಬಂತಾನ ಅಂತ ಅನ್ಕೊಂಡೆ, ಅದು ಬರಲಿಲ್ಲ. ಆ್ಯಂಡ್ ಸೀನ್ ಕ್ಯಾಪ್ಚರ್ ಆಗಿದ್ದೀರಿ, ನಾನು ನೋಡಿ ಹೋಗಿದ್ದದೆಲ್ಲ ಮಸ್ತ್ ಕ್ಯಾಪ್ಚರ್. ಆ್ಯಂಡ್ ಅದೆಲ್ಲ ಹಾಕಿರ್ತೀನಂತ ಫಸ್ಟ್ ಸ್ಟಾರ್ಟಿಂಗ್ ಏನು ನೋಡ್ರಿ, ಈ ಬ್ಲಾಗ್ ಸ್ವಲ್ಪ ಸ್ಟಾರ್ಟಿಂಗ್ ಮಸ್ತ್ ಐತಿ. ಅದು ಬಾಲ್ ಹೋಗಿದ್ದು ಈ ಮನೆಯಾಗ, ಆ್ಯಂಡ್ ಹೊಡೆದ ಯಾರ ಅದು ಮೋಸ್ಟ್ಲಿ ಒಳಗೆ ಹೋಗಿರ್ಬೋದು ಹಂಗನ್ಸ ಮಟ್ಟಿಗೆ. ನೋಡಮ್ಮ ಸಿಗತನ ವೇಟ್ ಮಾಡೋಕೆ, ಈಗ ಏನು ಮಾಡೋದಾಗಲ್ಲ, ವೇಟ್ ಮಾಡಿ ಬ್ಯಾಟಿಂಗ್ ನಂದು ಇದ್ದಾಗ ತೋರಿಸ್ತೀನಿ ಕ್ಲಿಪ್ಸ್. ಆ್ಯಂಡ್ ವೇಟ್ ಮಾಡಿರಿ ಅಲ್ತಾನ ಗಾಯ್ಸ್. ಫೈನಲಿ ಬಾಲ್ ಅಂತಿಂತ ಹುಡ್ಕ್ಯಾಡಿ ತಂದೇವಿ, ಈಗ ಬ್ಯಾಟಿಂಗ್ ತೋರಿಸ್ತೀನಿ. ಬ್ಯಾಟಿಂಗ್ ತೋರಿಸ್ಬೇಕಂತ ಅಲ್ಲಿ ಒಳಗೆ ಹೋಯ್ತಂದೆ ನನ್ನ ಬಾಲ್, ಈಗ ಆಡ್ತಾ ನೋಡ್ರಿ ಗೈಸ್. ಕ್ರಿಕೆಟ್ ಎಲ್ಲ ಆಡಿ ಮುಗಿಸ್ಕೊಂಡು, ಆ್ಯಂಡ್ ಈಗ ಮಳೆ ಬಂದಿದ್ದೆ, ಮನೆ ಬಂದೆ ಗೈಸ್. ಈಗ ಗಾಳಿ ಬಿಟ್ಬಿಟ್ಟದ, ಅದ್ರಾಗ ನೀವು ಹತ್ಬಿಟ್ಟದ ಗೈಸ್, ಕರೆಂಟ್ ಹೋಗ್ಯದ. ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕು, ಚಾರ್ಜ್ ಇಲ್ಲ ಫೋನ್ಯಾಗ. ಹಳ್ಳಿದಾಗಿದ್ದರೆ ಕ್ರಿಯೇಟರ್ಗಳ ಜೀವನ ಏನು ಮಾಡೋದು ಗೈಸ್, ಒಂದು ಅರ್ಥ ಆಗಲ್ಲ ಅದ. ಈಗ ಸುಮ್ಮನೆ ಬಂದು ಬ್ಲಾಗ್ ಮಾಡಾಕ್ತೀನಿ. ಆ್ಯಂಡ್ ಇಲ್ಲಿ ನೋಡ್ರಿ ನಾಯಿಗಳು ಗೈಸ್ ಹೆಂಗೆ ಕಾಣಿಸ್ತಾವೆ ನೋಡ್ರಿ ಕ್ಯಾಮ್ರಾದ, ಹಿಂಗೆ ಕಣ್ಣು ಒಂಥರ ಶಾರ್ಪ್. ಆ್ಯಂಡ್ ಈಗ ಬಂದೆ ಮನೆಗೆ, ಈಗ ಬಂದು ನಾನು ಟಿ ವಿ ನೋಡ್ಬೇಕಂತ ಅಂದ್ಕೊಂಡೆ, ಕರೆಂಟ್ ಹೋಗ್ಯದ, ಮಳೆನೂ ಬರೋ ವೆದರ್ ಆಗ್ಯದ. ನೋಡಮ್ಮ ಏನೇನಾಗುತ್ತೆ ತೋರಿಸ್ತೀನಿ ಅಂತಿನ ಗಾಯ್ಸ್. ಲೈಟ್ ಹೋದ್ರೆ ತಾಳೋ ಶಕ್ತಿ ಇಲ್ಲ. ಈಗ ಹೋಗಿ ಒಂದು 5 ನಿಮಿಷ 5-6 ನಿಮಿಷ ಆಯ್ತು ನೋಡ್ರಿ. ವಿವಾಹ ಭೋಜನಂ ಸ್ಟಾರ್ಟ್ ಆಲ್ರೆಡಿ. ಆ್ಯಂಡ್ ನಾನು ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೋದ್ರೆ ಮುಂದಿನ ಏನು ಕಾಣಿಸ್ಲಿಲ್ಲ ಅದ ಇರಿ. ಇದು ಮೊದಲೆಲ್ಲ ಇಲ್ಲಿ ಆಲ್ಮೋಸ್ಟ್ ವಿಡಿಯೋ ಶೂಟ್ ಮಾಡ್ತಿದ್ದೆ, ಈಗ ಅಕೌಂಟಿಗೆ ಸ್ಟ್ರೈಕ್ ಇರೋದ್ರಿಂದ ವಿಡಿಯೋ ಶೂಟ್ ಮಾಡಾಕತ್ತಿಲ್ಲ. ಅದು ಬೇರೆ ವಿಡಿಯೋಸ್ಗಳು ಮಾಡತ್ತಿಲ್ಲ, ಎಲ್ಲ ಔಟ್ಡೋರ್ ಶೂಟ್ಗಳು. ಒಟ್ಟು ನಂಗೊಂದು 20 ದಿನದ ಆಗಸ್ಟ್ ಆಲ್ರೆಡಿ ಶೂಟ್ ಮಾಡೀನಿ, ಅದಕ್ಕೆ ಏನು ಟೆನ್ಷನ್ ಇಲ್ಲ.
ಅದು ಯಾಕಂದ್ರೆ ಈಸಿ ಡೈಲಾಗ್ಸ್ ಈಸಿ ಎಡಿಟಿಂಗ್ ಇತ್ತು. ಅದೇ ಏನಾರ ಟಫ್ ಇತ್ತಂದ್ರೆ ಮಕ್ಕಳಿಗೆ 12 ಆಗ್ತೈತಿ ಗೈಸ್ ವೀಡಿಯೋ ಮಾಡೋಷ್ಟಿಗೆ. ಮಿನಿಮಮ್ ಒಂದು ಕಾಮಿಡಿ ವಿಡಿಯೋ ಮಾಡ್ಬೇಕಂದ್ರೆ ನಾವು 1-2 ತಾಸು ಬೇಕು. 2 ತಾಸು ಅಂದ್ರೆ ಒಂದು 20 ವಿಡಿಯೋ ಮಾಡೋಕೆ ಆಗಲ್ಲ ಗೈಸ್, ಒಂದು ದಿನದಾಗ ಆಗಲ್ಲ. ಭಾಳ ಟಫ್. ಹಬ್ಬ ಅಂದ್ರೆ ಒಂದು 5-6 ಮಾಡಿಬಿಡ್ಬೋದು. ಹಬ್ಬ ಅಂದ್ರೆ ಒಂದು 8 ಮಾಡ್ಬೋದು, ಅದಕ್ಕಿಂತ ಮ್ಯಾಗ ಸ್ವಲ್ಪ ಸಾಧ್ಯ ಇಲ್ಲ. ಈಗ ನಾನು ಕೇರ್ ತಗೋತಿಲ್ಲ. ಈಗೆಲ್ಲ ವಿಡಿಯೋಗಳು ಆಲ್ರೆಡಿ ಒಂದು ಜೂನ್ 20 ಬರತ್ತ. ನಾವು ಜೂನ್ 20 ಮತ್ತು ಇನ್ನೊಂದು 10 ವಿಡಿಯೋ ನಾಳೆ ನಾಡು ಶೂಟ್ ಮಾಡ್ತೀನಿ. ಜೂನ್ 30 ವಿಡಿಯೋಗಳು ಆ ಟಾಪಿಕ್ಕಿಂದ ಮುಗಿದ ತಕ್ಷಣ ಜುಲೈಯಿಂದ ಆಗಸ್ಟ್ ಎಂಡ್ ತನಕ ದಿನಕ್ಕೊಂದನ ಅಲ್ಲಿ ಕಾಮಿಡಿ ವಿಡಿಯೋಸ್ ಅಪ್ಲೋಡ್ ಮಾಡೋದು. ಆಗಸ್ಟ್ ಆದ್ಮೇಲೆ ಸೆಪ್ಟೆಂಬರ್ ತನಕ ನಾನು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇದು ಬ್ಲಾಗ್ ಮಿನಿ ಬ್ಲಾಗ್ಸ್ ಸ್ಟಾರ್ಟ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ದಾಗ ಸ್ಟಾರ್ಟ್ ಮಾಡಿ ಈಗ ಅದಕ್ಕೆ ಒಂದಿಷ್ಟು ಗೈಸ್ ರೊಕ್ಕನೂ ಜಮಾಯಿಸ್ತೀನಿ. ರೊಕ್ಕ ಒಂದು 2,000 ಅದಂದ್ರೆ ಸ್ವಲ್ಪ ಒಳ್ಳೆ ಬಟ್ಟೆಗಳು ಮತ್ತು ಒಂದು ವಾಚ್ ತೊಗೋಬೇಕಂತ ಮಾಡೀನಿ. ವಾಚ್ ತೊಗೊಂಡು ಈ ಸತಿ ನಂದು ಟಾಪಿಕೇ ಬೇರೆ ಐತಿ. ಏನು ಹೇಳ್ರಿ, ಹಿಂಗೆ ಕೇರಳದವ್ರು ಅನ್ನಿಸ್ತು ಗೈಸ್. ಅವರು ಕೇರಳದ ಥರ ಏನೋ ಒಂಥರ ಮಾತಾಡ್ತಿರ್ತಾರೆ ನೋಡ್ರಿ, ಆ ಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ನಾವು ಅದೇ ಭಾಷೆ ಮಾತಾಡೋದು. ಈ ಕಡೆ ನಮ್ಮ ಸೈಡ್ ಯಾರು ಇನ್ನೂ ಟ್ರೈ ಮಾಡಿಲ್ಲ. ನಾನು ಹೆಂಗಂದ್ರೆ ಡಿಫ್ರೆಂಟ್, ಯಾರು ಏನು ಟ್ರೈ ಮಾಡಿರಲ್ಲ ನಾನು ಮಾಡೋವಾಗ. ಆ್ಯಂಡ್ ಇನ್ನು ಮುಂದೆ ಬೆಂಕಿ ಬ್ಲಾಗ್ಸ್ ಬರತ್ತವ. ಆ್ಯಂಡ್ ಇಲ್ಲೊಂದು 2 ಪಿಂಪಲ್ ಆಗ್ಯಾವ ಗೈಸ್, ಹೋಗಲಾಗ್ಯಾವ. ಇದಕ್ಕೆ ಏನೋ ಮನೆ ಮದ್ದು ಇದ್ರೆ ಕಮೆಂಟ್ ಮಾಡಿರಿ. ಮತ್ತು ಏರ್ ಫಾಲ್ ಆಲತ್ತದ, ಅದು ಎದಕ್ಕಂತ ಗೊತ್ತಿಲ್ಲ. ಅದಕ್ಕೆ ನಮ್ಮ ಮನೆ ಮದ್ದು ಇದ್ರೆ ಕಮೆಂಟ್ ಮಾಡಿರಿ. ಆ್ಯಂಡ್ ಕರೆಂಟ್ ಹೋಗ್ಯಾವ, ಚಾರ್ಜ್ ಇಲ್ಲ. ನಾನು ನೋಡಿದ್ರೆ ಸುಮ್ಮನೆ ಏನೋ ಮಾತಾಡ್ಕೊತೀನಿ, ಕ್ಯಾಮ್ರಾ ಆನ್ ಮಾಡಿ. ಸಿಗ್ತೀನಂತ ಕರೆಂಟ್ ಬಂದ ಮ್ಯಾಗ, ಬರೋ ಡೌಟ್ ಬಂದ ಮ್ಯಾಗ ಸಿಗ್ತೀನಿ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ 3 ಇದೆ, ಒಂದು ದಿನ ಗ್ಯಾಪ್ ಕೊಟ್ಟಿದ್ದೆ. ಮತ್ತು ಇಲ್ಲಿ ನೋಡ್ರಿ ಗೈಸ್, ಹಂಗದು ಮಸ್ತ್. ಆ್ಯಂಡ್ ಮಳೆ ಬಂದ. ಈಗ ನಾವು ಕ್ರಿಕೆಟ್ ಆಡೋಕೆ ಹೊಂಟಿದ್ದೀವಿ. ಮಳೆ ಸ್ಟಾಪ್ ಆಯ್ತು ಮಧ್ಯಾಹ್ನ 2 ಗಂಟೆ ಲೆಸನ್ ಸ್ಟಾರ್ಟ್ ಆಯ್ತು. 2:15 ಲೆಸನಲ್ಲಿ 3-4 ಗಂಟೆ ತನಕ ಮಳೆ ಬಂತು. ಈಗ ಸ್ಟಾಪ್ ಆಯ್ತು. ಅದಕ್ಕೆ ಸುಮ್ಮನೆ ನಾವು ಕ್ರಿಕೆಟ್ ಆಡಿದ್ರೆ ಆಯ್ತು ಅಂತ ಹೊಂಟೀವಿ. ಈಗ ನೋಡಂಬ್ರಿ ಹೆಂಗೆ ಅಂತ. ಇಂಥ ಟೈಮ್ನಾಗ ನಂಗೆ ಐಸ್ ಕ್ರೀಮ್ ತಿನ್ನಂಗೆ ಗೈಸ್. ಎಲ್ಲರಿಗೆ ಹೆಂಗೇನು ಗೊತ್ತಿಲ್ಲ, ನಂಗೆ ಹಿಂಗೆ ಮಳೆ ಬಂದಾಗ ಆವಾಗ ಐಸ್ ಕ್ರೀಮ್ ತಿನ್ನಂಗೆ ಆಗ್ತದೆ. ನೋಡೋಣ, ಕರೆಂಟ್ ಇಲ್ಲ, ಐಸ್ ಕ್ರೀಮ್ ಸಿಗೋದಂತ ಡೌಟು. ನೋಡ್ತೀನಿ, ಸಿಕ್ಕಿ ಹೋಗಿ ಬರ್ತೀನಿ ಗೈಸ್. ಈಗ ಕ್ರಿಕೆಟ್ ಆಡೋಕೆ ಬಂದಿವಿ. ಇಲ್ಲಿ ನೋಡ್ರಿ, ಬ್ಯಾಟಿನ ಹ್ಯಾಂಡಲ್ ಮುರಿದ್ಬಿಟ್ಟದ. ನಮ್ದು ಒಂದು ಹಿಂಗೆ ಆಗಿತ್ತು ಬ್ಯಾಟ್. ಇದಕ್ಕೆ ಸೊಲ್ಯೂಷನ್ ಏನಿಲ್ಲ, ಇದೇ ಚಲೋ ಅದು ನೋಡ್ರಿ. ಇದಕ್ಕೆ ದಾರ ಚಲೋ ಸುತ್ತಾರ, ಅದು ಚಲೋ ಅದ. ಇದು ಮಳೆ ಬಂದಾಗ ಹಿಂಗೆ ಕ್ರಿಕೆಟ್ ಆಡೋಕೆ ಸ್ವಲ್ಪ ಇಲ್ಲಿ ನೋಡ್ರಿ ವ್ಯೂ. ಮತ್ತು ಅದಕ್ಕಿಂತ ಮಸ್ತ್. ಅಂಡ್ ಮೊನ್ನೆ ಬಂದಾಗ ಬ್ಯಾಟಿಂಗ್ ಇವನೇ ಇದ್ದ, ಇವತ್ತು ಇವನಾನ ನೋಡಂಬರ್ರಿ. ಇದು ಕೂಡ್ಸಕ್ಕೆ ಟ್ರೈ ಮಾಡತ್ತನ. ಕೂಡಿಸಿದೇನು ಕೂಡಲ್ಲ, ಅದು ಹೊಡೆದ್ರೆ ಬೀಳುತ್ತೆ ಗೈಸ್. ಅದು ಹಂಗೆ ಬ್ಯಾಟ್. ಮತ್ತೆ ಹುಚ್ಚುತ್ತಲೇ ವಿನದ. ಯಾರಿಗೆ ಹಿಂದಿದ್ದವ್ರಿಗೇನೋ ಒಂದು ಬಡಿತಾ, ಇಲ್ಲಾಂದ್ರೆ ನಮಗೇನೋ ಒಂದು ಬಡಿತ ನೋಡಿ ಅಷ್ಟೇ. ಸರಿ, ಮೊನ್ನೆ ನನ್ನ ಬ್ಯಾಟಿಂಗ್ ಮೊನ್ನೆ ಬ್ಯಾಟಿಂಗ್ ಆಡೋಷ್ಟಿಗೆ ಬಾಲೆ ಕಳಿತೀರಿ. ತೋರಿಸ್ತೀನಿ ನೋಡಮ್, ನನ್ನ ಬ್ಯಾಟಿಂಗ್ ಅಷ್ಟೇ ಚಲೋ ಇಲ್ಲ ಅಂದ್ರೆ ತೋರಿಸ್ತೀನಿ. ಅಲ್ಲಿ ಬಿಡ್ರಲ್ಲ, ಬಿಡ್ರಲ್ಲ ಅಂದ್ರೆ ಎಲ್ಲ ಕಡೆ ನಿಂದ್ರೆ
ಗೈಸ್ ಒಂದು ವಿಕೆಟ್ ಬರಲ್ಲ ಅವನಿಗೆ ಒಂದೆರಡು ಬಾಲ್ ಆಡ್ಬಿಡ್ರಪ್ಪ ಶುಂಠಿಗ ನೀನು ಔಟಪ್ಪ ಔಟ್ ಆದ್ರೆ ಔಟ್ ಮನಿ ಔಟ್ ಮಾಡಮ್ರೆ ನೀವು ಹೇಳು ಎಸ್ ಕ್ಯಾಮ್ರಾ ಇಟ್ಟಿದ್ದೆ ಹೆಂಗ್ ರೆಕಾರ್ಡ್ ಆಯ್ತು ಗೊತ್ತಿಲ್ಲ ಇಲ್ಲಿ ಇಡಮ್ರಿ ಆಯ್ತು ನಿಮ್ ತಲೆ ಹೊಡಿತು ಮಾಡಿ ನಂತರ ಸ್ಪೀಡ್ ಬರ್ತಲ್ಲ ಸ್ಪೀಡ್ ಅಲ್ಲ ಇಲ್ಲ ಇವ ನೋಡಿ ಇವ ಎಷ್ಟು ಸ್ಪೀಡ್ ಆಗ್ತಾರ ಬಲ್ಲೆ ಅದು ಬಲೆ ಕರೆಕ್ಟ್ ಆಡು ಜೋರ್ ಹೊಡೆದ್ರೆ ಫಸ್ಟ್ ಬಾಲ್ ತಾಂಬ್ರಿ ಬಾಲ್ ಎಲ್ಲಿ ಬಂದು ಕಟ್ಟಿಡ್ಬೇಕೆ ಸಾಯ್ತು ಖಾಲಿ ಬರ್ತಾರೆ ಗೈಸ್ ಇಷ್ಟತನ ಆಡಿದ್ವಿ ಆ್ಯಂಡ್ ಇಲ್ಲಿ ಬಾಲ್ ಬಿದ್ದ ಈಗ ತೆಗಿಬೇಕಂದ್ರೆ ಆಗಲ್ಲ ಸ್ವಲ್ಪ ನೈಟ್ನ ಆಗಕ್ಕೆ ಬಂದ ಏನು ಮಾಡೋಣ ಹ್ಞೂ ಗೈಸ್ ಈಗ ಏನು ಮಾಡ್ಬೇಕಂತ ನೋಡ್ಬೇಕು ಏನು ಮಾಡ್ತೀವಿ ತೋರಿಸ್ತೀನಿ ಮತ್ತೆ ನಿಮ್ಗೆ ಅದೇ ರೆಕಾರ್ಡಿಂಗ್ ಆಗ್ಯದ ಆಗಿಲ್ಲ ಅಂತ ಮಾಡಿದ್ದೆ ನಾನು ಆಗ್ಯದ ಅಲ್ಲಿಟ್ಟಿದ್ದೆ ಫಸ್ಟ್ ಅಲ್ಲಿ ಆಗಲಿಲ್ಲ ಸರಿಗೆ ಮತ್ತೆ ಅದಕ್ಕೆ ಇಲ್ಲಿ ತಂದಿಟ್ಟ ಮಸ್ತ್ ಇದೆ ಎಡಿಟಿಂಗ್ ಅಂತೀನಿ ಇಲ್ಲ ಪನಿ ಎಲ್ಲಿ ಹತ್ತಿ ಒಂದೊಂದ ಆ್ಯಂಡ್ ಈಗ ತೋರಿಸ್ತೀನಿ ನೆಕ್ಸ್ಟ್